ಒಂದಲ್ಲ ಎರಡಲ್ಲ 4 ಸಲ ಸತತ 4ನೇ ಬಾರಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಫೈನಲ್ಗೆ ಲಗ್ಗೆ ಇಟ್ಟಿದೆ. WPLನ ಇತಿಹಾಸದಲ್ಲಿ ಒನ್ ಆಫ್ ದಿ ಮೋಸ್ಟ್ ಕನ್ಸಿಸ್ಟೆನ್ಸಿ ಟೀಮ್ ಆಗಿ ಡೆಲ್ಲಿ ಪಡೆ ಚಾಂಪಿಯನ್ ಸುತ್ತಿಗೆ ಕಾಲಿಟ್ಟಿದೆ. ಬ್ಯಾಡ್ ಲಕ್ ಅಂದ್ರೆ ಕಂಟಿನ್ಯೂಸ್ ಆಗಿ ಪ್ರಶಸ್ತಿ ವಂಚಿತರಾಗಿರುವಂತ ಡೆಲ್ಲಿ ಈಗ ಅದೃಷ್ಟ ಪರೀಕ್ಷೆಗೆ ಇಳಿದಿದೆ. ಆದರೆ ಡೈರೆಕ್ಟ್ ಆಗಿ ಫೈನಲ್ನಲ್ಲಿರುವಂತಹ ಬೆಂಗಳೂರು ವಿರುದ್ಧ ಗೆಲ್ಲೋದು ಅಷ್ಟು ಸುಲಭನಾ? ಪ್ರಾಣ ಸ್ನೇಹಿತೆಯರಾಗಿರುವಂತಹ ಸ್ಮೃತಿ ಮಂದನ ಹಾಗೆ ಜೆಮಿಮಾ ರೋಡ್ರಿಗಸ್ ಫೈನಲ್ ಫೈಟ್ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. WPL ಇತಿಹಾಸದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆಟಗಾರ್ತಿಯರು ಇತಿಹಾಸ ಸೃಷ್ಟಿಸಿದ್ದಾರೆ. ಸತತ 4ನೇ ಬಾರಿಗೆ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ನಾಳೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಚಾಂಪಿಯನ್ ಫೈಟ್ ನಡೆಯಲಿದೆ. ಹೊಸ ಚಾಂಪಿಯನ್ನ ಉದಯವಾಗಲಿದೆ. ಹಾಗೆ ಈ ಪಂದ್ಯ RCB ನಾಯಕಿ ಸ್ಮೃತಿ ಹಾಗೆ ಡೆಲ್ಲಿ ನಾಯಕಿ ಜೆಮಿಮಾ ನಡುವಿನ ವಾರ್ನಂತೆಯೇ ಬಿಂಬಿತವಾಗ್ತಿದೆ. ಗುಜರಾತ್ ಮಣಿಸಿ 4ನೇ ಸಲ ಫೈನಲ್ಗೇರಿದ ಡೆಲ್ಲಿ. ಮಂಗಳವಾರ ವಡೋದರಾದ ಕೋಟಂಬಿ ಕ್ರೀಡಾಂಗಣದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಗುಜರಾತ್ ಜೈಂಟ್ಸ್ ನಡುವೆ ಎಲಿಮಿನೇಟರ್ ಪಂದ್ಯ ನಡೆಯಿತು. ಈ ಪಂದ್ಯದಲ್ಲಿ ಡೆಲ್ಲಿ ತಂಡ ಗುಜರಾತ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿ ಫೈನಲ್ ಟಿಕೆಟ್ ಪಡೆದಿದೆ. ಎಲಿಮಿನೇಟರ್ ಮ್ಯಾಚ್ ಅಲ್ಲಿ ಟಾಸ್ ಗೆದ್ದಂತ ಡೆಲ್ಲಿ ಪಡೆಯ ನಾಯಕಿ ಜೆಮಿಮಾ ರೋಡ್ರಿಗಸ್ ಬೌಲಿಂಗ್ ಅನ್ನ ಚೂಸ್ ಮಾಡಿಕೊಂಡ್ರು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಗುಜರಾತ್ ಜೈಂಟ್ಸ್ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ ಅನ್ನ ಕಳ್ಕೊಂಡು 168 ರನ್ಗಳನ್ನ ಕಲೆ ಹಾಕಿತ್ತು. ಈ ಗುರಿ ಬೆನ್ನಟ್ಟಿದಂತ ಡೆಲ್ಲಿ ಪರ ಲಿಜಿಲ್ಲಿ 43 ರನ್ ಬಾರಿಸಿದ್ರೆ ಶೆಫಾಲಿ ವರ್ಮಾ 31 ರನ್ ಚಚ್ಚಿದ್ರು. ಜೆಮಿಮಾ ರೋಡ್ರಿಗಸ್ 41 ರನ್ಗಳನ್ನ ಕಲೆ ಹಾಕಿದ್ರು. ಈ ಮೂಲಕ 15.4 ಓವರ್ಗಳಲ್ಲೇ 169 ರನ್ ಗಳಿಸುವ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸತತ 4ನೇ ಬಾರಿಗೆ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಪ್ರತಿ ಸೀಸನ್ನಲ್ಲೂ ಫೈನಲ್ಗೇರಿದ ತಂಡವೆಂಬ ದಾಖಲೆ. ಗುಜರಾತ್ ವಿರುದ್ಧದ ಈ ಗೆಲುವಿನೊಂದಿಗೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಇತಿಹಾಸದಲ್ಲಿ ಪ್ರತಿ ಸೀಸನ್ ಅಲ್ಲೂ ಕೂಡ ಫೈನಲ್ಗೇರಿದ ತಂಡ ಎಂಬ ದಾಖಲೆ ಡೆಲ್ಲಿ ಪಾಲಾಗಿದೆ. 2023, 2024 ಹಾಗೆ 2025ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಫೈನಲ್ ಆಡಿತ್ತು. ಆದರೆ 3 ಬಾರಿಯೂ ಕೂಡ ರನ್ನರ್ ಅಪ್ ಆಗಿದೆ. ಈ ಮೂಲಕ ಎಲ್ಲಾ ಸೀಸನ್ಗಳಲ್ಲೂ ಫೈನಲ್ಗೇರಿದಂತ ಏಕೈಕ ತಂಡ ಎನಿಸಿಕೊಂಡಿದೆ. ಗುರುವಾರ ಅಂದ್ರೆ ನಾಳೆ ನಡೆಯಲಿರುವಂತಹ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಟ್ರೋಫಿಗಾಗಿ ಅಖಾಡಕ್ಕಿಳಿಯಲಿದ್ದಾರೆ. ಡೈರೆಕ್ಟ್ ಫೈನಲ್ಗೇರಿದ RCB ಕಪ್ ಬಿಟ್ಕೊಡ್ತಾರಾ? ಇನ್ನು 2024ರಲ್ಲಿ ಚಾಂಪಿಯನ್ ಆಗಿದ್ದಂತ RCB ಈ ಸಲ ಕೂಡ ಟ್ರೋಫಿ ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿದೆ. ಲೀಗ್ ಹಂತದಲ್ಲಿ ಸತತ 5 ಪಂದ್ಯಗಳನ್ನ ಗೆದ್ದು ಪ್ಲೇ ಆಫ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದ RCB ಆ ನಂತರ 2 ಪಂದ್ಯಗಳನ್ನ ಸೋತರು ಕೂಡ ಕೊನೆ ಪಂದ್ಯದಲ್ಲಿ ಗೆದ್ದು ಡೈರೆಕ್ಟ್ ಫೈನಲ್ಗೇರಿದ್ದಾರೆ. ಹೀಗಾಗಿ ಬೆಂಗಳೂರು ತಂಡದ ಬ್ಯಾಟಿಂಗ್ ಬೌಲಿಂಗ್ ಬೊಂಬಾಟ್ ಆಗಿದ್ದು ಈ ಸಲ ಕಪ್ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್ ಆಗಿದೆ. ಬೌಲಿಂಗ್ ನಲ್ಲಂತೂ ಲಾರೆನ್ ಬೆಲ್ ಡಾಟ್ ಬಾಲ್ಗಳೇ ಹೈಲೈಟ್ ಆಗಿವೆ. ಹಾಗಂತ ಡೆಲ್ಲಿ ಪಡೆಯನ್ನು ಕೂಡ ಈಸಿಯಾಗಿ ತಗೊಳಕ್ ಆಗುದಿಲ್ಲ. ಯಾಕಂದ್ರೆ ಲೀಗ್ ಹಂತದಲ್ಲಿ ಅಂದ್ರೆ ಜನವರಿ 24ರಂದು RCB ತಂಡವನ್ನ ಡೆಲ್ಲಿ ತಂಡ ಸೋಲಿಸಿದೆ. ಅದು ಕೂಡ ಜಸ್ಟ್ 109 ರನ್ಗಳಿಗೆ ಕಟ್ಟಿ ಹಾಕಿದ್ದನಂತೂ ಇಲ್ಲಿ ಮರೆಯೋಕೆ ಆಗಲ್ಲ. ಹೀಗಾಗಿ ಫೈನಲ್ ಪಂದ್ಯದಲ್ಲಿ RCB ಮತ್ತಷ್ಟು ಗೇಮ್ ಪ್ಲಾನ್ ಅನ್ನ ಮಾಡಲೇಬೇಕಿದೆ. ಹಾಗೆ ಸ್ಮೃತಿ ಮತ್ತು ಜೆಮಿಮಾ ಬೆಸ್ಟ್ ಫ್ರೆಂಡ್ಗಳಾಗಿದ್ದು ಯಾರಿಗೆ ಟ್ರೋಫಿ ಗೆಲುವಿನ ಕಿರೀಟ ಅನ್ನೋದನ್ನು ಕೂಡ ನೋಡಬೇಕು. ಸೊ ನಾಳಿನ ಫೈನಲ್ ಪಂದ್ಯದಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಅನ್ನೋದನ್ನ ಕಮೆಂಟ್ಸ್ ಮಾಡಿ. ಹಾಗೆ ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ಹಾಗೆ ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇನಲ್ಲಿ ಕಾಣಿಸುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಮಸ್ಕಾರ.